ನಮಸ್ಕಾರ ಸ್ನೇಹಿತರೆ. ಸ್ವಂತ ವಾಹನ ಹೊಂದಿರುವ ದೇಶದ ಎಲ್ಲ ಜನಸಾಮಾನ್ಯರಿಗೆ ಇದೀಗ ಕೇಂದ್ರದ ಮೋದಿ ಸರ್ಕಾರದಿಂದ ಬಂಪರ್ ಗಿಫ್ಟ್ ಬಂದಿದೆ. ಹೌದು, ಇದೇ ಮೇ 1ರಿಂದ ಎಲ್ಲ ಸ್ವಂತ ವಾಹನಗಳ ಮಾಲೀಕರಿಗೆ ಟೋಲ್ ಪ್ಲಾಜಾಗಳಲ್ಲಿ ಹಣ ಕಟ್ಟುವ ಅವಶ್ಯಕತೆ ಇಲ್ಲ. ಹೌದು, ಈ ಹಿಂದೆ ಹೈವೇ ರಸ್ತೆಗಳಲ್ಲಿ ವಾಹನ ಚಲಾವಣೆ ಮಾಡುವಾಗ ಸರದಿ ಸಾಲಿನಲ್ಲಿ ನಿಂತು ಟೋಲ್ಗಳಲ್ಲಿ ಹಣ ಪಾವತಿ ಮಾಡಿ ನಮ್ಮ ವಾಹನಗಳನ್ನು ಚಲಾವಣೆ ಮಾಡುವ ಅವಕಾಶ ಇತ್ತು. ಇದೀಗ ಕೇಂದ್ರ ಸರ್ಕಾರವು ಅತಿ ದೊಡ್ಡ ಬದಲಾವಣೆ ಮಾಡಿದ್ದು ವಾಹನ ಸವಾರರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಹಾಗಾದರೆ ಬನ್ನಿ, ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ನಿಯಮದಲ್ಲಿ ಏನಿದೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ. ಇನ್ಮುಂದೆ ಟೋಲ್ಗಳೇ ಇರಲ್ಲ. 20 ಕಿಲೋಮೀಟರ್ ಉಚಿತ ಪ್ರಯಾಣ ಸಹ ಮಾಡಬಹುದು. ಇದು ಪ್ರಧಾನಿ ಮೋದಿ ಸರ್ಕಾರದ ಮಹತ್ವದ ಹೆಜ್ಜೆಯಾಗಿದೆ. ನೀವು ಟೋಲ್ಗಳಲ್ಲಿ ಸಾಲುಗಟ್ಟಿ ನಿಲ್ಲುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇನ್ಮುಂದೆ ಟೋಲ್ ಶುಲ್ಕ ಸಂಗ್ರಹ ವ್ಯವಸ್ಥೆಯು ಪೂರ್ಣ ಡಿಜಿಟಲ್ ಆಗಲಿದೆ. ಹೌದು, ಟೋಲ್ಗಳಲ್ಲಿ ಉಪಗ್ರಹ ಆಧಾರಿತ ಎಲೆಕ್ಟ್ರಾನಿಕ್ ಟೋಲ್ ಸಂಗ್ರಹ ವ್ಯವಸ್ಥೆಯು ಮೇ 1ರಿಂದ ದೇಶದಾದ್ಯಂತ ಜಾರಿಗೆ ಬರುವ ನಿರೀಕ್ಷೆ ಇದೆ. ಈ ಸಂಬಂಧ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಈ ವ್ಯವಸ್ಥೆ ಜಾರಿಯಾದರೆ ಟೋಲ್ ಶುಲ್ಕ ಸಂಗ್ರಹಣೆ ಸುಲಭವಾಗುತ್ತದೆ. ಉಪಗ್ರಹ ವ್ಯವಸ್ಥೆ ಆಧಾರಿತ ಎಲೆಕ್ಟ್ರಾನಿಕ್ ಟೋಲ್ ಸಂಗ್ರಹ ಕಾರ್ಯರೂಪಕ್ಕೆ ಬಂದರೆ ಶುಲ್ಕ ಕಟ್ಟಲು ಸಾಲುಗಟ್ಟಿ ನಿಲ್ಲುವಂತ ಅಗತ್ಯವಿಲ್ಲ. ಇದರ ಜೊತೆಗೆ ಹೆದ್ದಾರಿಗಳಲ್ಲಿ ಟೋಲ್ ಶುಲ್ಕ ಸಂಗ್ರಹಣೆ ವ್ಯವಸ್ಥೆಯು ಪೂರ್ಣ ಡಿಜಿಟಲ್ ಹಾಗೂ ಸ್ವಯಂ ಚಾಲಿತವಾಗಲಿದ್ದು ವಾಹನ ಸವಾರರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ. ಆಧಾರಿತ ಟೋಲ್ ಸಂಗ್ರಹಣೆ ಎಂದರೆ ಉಪಗ್ರಹಗಳಿಂದ ನಿಮ್ಮ ವಾಹನದ ಸ್ಥಳ ಮತ್ತು ಚಲನೆಯ ದಿಕ್ಕುಗಳನ್ನು ಟ್ರ್ಯಾಕ್ ಮಾಡಿ ನಿಮ್ಮ ಪ್ರಯಾಣದ ದೂರದ ಆಧಾರದಲ್ಲಿ ಟೋಲ್ ಶುಲ್ಕ ವಿಧಿಸುವ ವ್ಯವಸ್ಥೆಯಾಗಿದೆ. ವಾಹನ ಸವಾರರಿಗೆ ಸಿಗುವ ಪ್ರಯೋಜನಗಳೇನು? ನೀವು ದಿನನಿತ್ಯದಂತೆ ಟೋಲ್ ಶುಲ್ಕ ಕಟ್ಟಲು ಟೋಲ್ಗೇಟ್ ಬಳಿ ಸಾಲುಗಟ್ಟಿ ನಿಲ್ಲಬೇಕಾಗಿಲ್ಲ. ಪ್ರಯಾಣದಷ್ಟು ಮಾತ್ರವೇ ಶುಲ್ಕ. ಅಂದರೆ ನೀವು ಎಷ್ಟು ದೂರ ಪ್ರಯಾಣಿಸುತ್ತೀರೋ ಅಷ್ಟಷ್ಟು ಪಾವತಿ ಮಾಡಬೇಕು ಇರುತ್ತದೆ. ಹಣ ಕಟ್ಟಾಗುವುದು ಡಿಜಿಟಲ್ ವ್ಯಾಲೆಟ್ ಅಥವಾ ಬ್ಯಾಂಕ್ ಖಾತೆಯಿಂದ. ಸಮಯ ಉಳಿತಾಯ. ಸಾಲಿನಲ್ಲಿ ನಿಲ್ಲುವ ಅವಶ್ಯಕತೆ ಇಲ್ಲ. ಇಂಧನ ಉಳಿತಾಯ ಮತ್ತು ಪರಿಸರ ಸಂರಕ್ಷಣೆ. ವಾಹನಗಳಲ್ಲಿ ಇಂಧನ ವ್ಯರ್ಥವಾಗುವುದಿಲ್ಲ. 20 ಕಿಲೋಮೀಟರ್ವರೆಗೆ ಉಚಿತ ಟೋಲ್ ಪ್ರಯಾಣ. ರಾಷ್ಟ್ರೀಯ ಹೆದ್ದಾರಿ ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ಪ್ರತಿದಿನದ ಪ್ರಯಾಣಕ್ಕೆ 20 ಕಿಲೋಮೀಟರ್ವರೆಗೆ ಟೋಲ್ ಶುಲ್ಕವಿಲ್ಲ. ಇದು ದೈನಂದಿನ ಪ್ರಯಾಣಿಕರಿಗೆ, ಶಾಲೆ, ಆಫೀಸ್, ವ್ಯಾಪಾರಕ್ಕೆ ಹೋಗುವವರಿಗೆ ಅನುಕೂಲಕ್ಕಾಗಿ ಈ ವ್ಯವಸ್ಥೆ ಜಾರಿಯಲ್ಲಿದೆ. ಇನ್ನು GNSS ಉಪಗ್ರಹ ತಂತ್ರಜ್ಞಾನದಿಂದ ನಿಮ್ಮ ವಾಹನದ ನಿಖರ ಸ್ಥಳ ಯಾವಾಗಲೂ ಪತ್ತೆ ಹಚ್ಚಲಾಗುತ್ತದೆ. ರಿಯಲ್ ಟೈಮ್ ಲೊಕೇಶನ್ ಟ್ರ್ಯಾಕಿಂಗ್ ವ್ಯವಸ್ಥೆ ಮಾಡಲಾಗಿದ್ದು ವಾಹನವು ಯಾವ ಸ್ಥಳದಲ್ಲಿದೆ ಎನ್ನುವುದನ್ನು ಇದರ ಮೂಲಕ ಕಂಡುಹಿಡಿಯಬಹುದು. ಗೌಪ್ಯತೆ ಬಗ್ಗೆ ಚರ್ಚೆ. ಉಪಗ್ರಹ ಆಧಾರಿತ ಟೋಲ್ ಶುಲ್ಕ ಸಂಗ್ರಹ ವ್ಯವಸ್ಥೆ ಬಗ್ಗೆ ಭದ್ರತೆ ಹಾಗೂ ಗೌಪ್ಯತೆಯ ದೃಷ್ಟಿಯಿಂದ ವ್ಯಾಪಕ ಚರ್ಚೆ ನಡೆಯುತ್ತಿದೆ. ಈ ಚರ್ಚೆಗೆ ಕಾರಣವಿರುವ ಪ್ರಮುಖ ಅಂಶಗಳು ಇಲ್ಲಿವೆ. ಉಪಗ್ರಹ ಆಧಾರಿತ ವ್ಯವಸ್ಥೆಗಳು ವಾಹನದ ನಿಖರವಾದ ಸ್ಥಳವನ್ನು GPS ಮುಖಾಂತರ ಸದಾ ಟ್ರ್ಯಾಕ್ ಮಾಡುತ್ತವೆ. ಇದರಿಂದ ವ್ಯಕ್ತಿಯ ಸಂಚಾರಿ ಮಾಹಿತಿ ಸರ್ಕಾರ ಅಥವಾ ಖಾಸಗಿ ಸಂಸ್ಥೆಗಳ ಕೈಗೆ ಬಿದ್ದರೆ ಅದು ಗೌಪ್ಯತೆ ಉಲ್ಲಂಘನೆಯಾಗಬಹುದು ಎಂಬ ಚರ್ಚೆ ಇದೆ. ಈ ಡೇಟಾವನ್ನು ಯಾವುದೇ ರೀತಿಯಲ್ಲಿ ದುರುಪಯೋಗ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಭದ್ರತೆ ಕುರಿತ ಚಿಂತೆಗಳು. ಈ ವ್ಯವಸ್ಥೆಗಳಲ್ಲಿ ಸಂಗ್ರಹವಾಗುವ ಡೇಟಾ ಹ್ಯಾಕ್ ಆಗುವ ಸಾಧ್ಯತೆ ಇದ್ದು ಸೈಬರ್ ಭದ್ರತೆ ದೊಡ್ಡ ಸವಾಲಾಗಿ ಇದ್ದೇ ಇರುತ್ತದೆ. ಕಾನೂನುಬದ್ಧ ರೂಪದಲ್ಲಿ ಈ ಡೇಟಾವನ್ನು ಸಂಗ್ರಹಿಸುವ, ಸಂರಕ್ಷಿಸುವ ಮತ್ತು ಹಂಚುವ ನೀತಿಗಳು ನಿಖರವಾಗಿರಬೇಕು. ಭಾರತದಲ್ಲೂ ಕೆಲವು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪೈಲಟ್ ಯೋಜನೆ ರೂಪದಲ್ಲಿ ಈ ರೀತಿಯ ಟೆಕ್ನ ಬಳಕೆಯ ಪ್ರಯೋಗ ನಡೆಯುತ್ತಿದೆ. ಸಾರ್ವಜನಿಕರಿಗೆ ಈ ವ್ಯವಸ್ಥೆ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡಬೇಕಿದೆ. ಗೌಪ್ಯತೆ ಕಾಯ್ದೆಗಳು ಈ ವ್ಯವಸ್ಥೆಗೆ ಹೇಗೆ ಅನ್ವಯವಾಗುತ್ತವೆ ಎಂಬುದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ನೈಜ ಲಾಭ ಮತ್ತು ಗೌಪ್ಯತೆ ನಡುವಿನ ಸಮತೋಲನ ಎಷ್ಟು ಸಾಧ್ಯ ಎನ್ನುವುದರ ಬಗ್ಗೆ ತಜ್ಞರು ಚರ್ಚಿಸುತ್ತಿದ್ದಾರೆ. ಹೀಗಾಗಿ ಈ ತಂತ್ರಜ್ಞಾನ ಬಹಳ ಅನುಕೂಲಕಾರಿಯಾದರೂ ಅದು ಸರಿಯಾದ ನಿಯಂತ್ರಣಗಳಿಲ್ಲದೆ ಜಾರಿಗೆ ಬಂದರೆ ಗೌಪ್ಯತೆಯ ಹಾನಿಗೆ ಕಾರಣವಾಗಬಹುದು ಎಂಬ ಭಯ ಕೂಡ ಕಾಡುತ್ತಿದೆ ಎಂದು ತಜ್ಞರು ಹೇಳಿದ್ದಾರೆ. ಉಪಗ್ರಹ ಆಧಾರಿತ ಟೋಲ್ ಶುಲ್ಕ ಸಂಗ್ರಹ ವ್ಯವಸ್ಥೆ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಎಂದು ಕರೆಯಲಾಗುವ NAV-IC ವ್ಯವಸ್ಥೆ ಜಾರಿಗೆ ಅಮೆರಿಕದ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಪ್ರಸ್ತಾವನೆ ನೀಡಿದೆ. ಒಂದು ವೇಳೆ ಈ ವ್ಯವಸ್ಥೆ ಜಾರಿಯಾದರೆ ಮುಂದಿನ ದಿನಮಾನಗಳಲ್ಲಿ ಟೋಲ್ಗಳೇ ಇರುವುದಿಲ್ಲ.